Fantastic mornings, mornings, mornings. Fantastic mornings. ಪಲ್ಲವಿ ಜೊತೆ Pallavi. ಜೀವನ ಒಂದು ಆಟ. ಈ ಆಟದ ಸೂತ್ರಧಾರಿ ಬೇರೆ ಯಾರು ಅಂತ ನಾವ್ ಯಾವಾಗ್ಲೂ ಕೇಳ್ತಾ ಇದ್ರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್ ನಿಮ್ಮ ಆರ್ಜೆ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ಈ ಆಟಕ್ಕೂ ನಮ್ಮ ಬುಕ್ ಕ್ಲಬ್ಗೂ ಏನಪ್ಪಾ ಇದೆ ಕನೆಕ್ಷನ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಓದ್ತಿರೋ ಬುಕ್ ಹೆಸರೇ ಇದು, ಫೈನೈಟ್ ಅಂಡ್ ಇನ್ಫೈನೈಟ್ ಗೇಮ್ಸ್ ಬೈ ಜೇಮ್ಸ್ ಪಿ ಕಾರ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬುಕ್ಕು. ಬೇಸಿಕ್ಲಿ ಈ ಬುಕ್ಕಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ನಮ್ಮ ಜೀವನ ಒಂದು ಪೂರ್ತಿ ಆಟದ ಥರ ನಾವು ನೋಡಬೇಕು ಅಂತ. ನಾವು ಏನೇ ಕೆಲಸ ಮಾಡಿದ್ರು, ಯಾವ ಥರದ ಒಂದು ರಿಲೇಷನ್ಶಿಪ್ ಆಗಿರಬಹುದು, ಅದು ವರ್ಕ್ ಆಗಿರಬಹುದು, ಇದೆಲ್ಲ ಲಾಂಗ್ ಟರ್ಮ್ ಆಗಿರಬೇಕು ಅಂದರೆ ಒಂದು ಆಟದ ಥರ ಇದನ್ನು ನೋಡಬೇಕು ಅಂತ. ಆದರೆ ಈ ಬುಕ್ಕಿನ ಮೇನ್ 3 ಪಾಯಿಂಟ್ ಏನು ಗೊತ್ತಾ? ರೇಡಿಯೋ ಸಿಟಿಯಲ್ಲಿ 3 ಗಂಟು. ಪಾಯಿಂಟ್ ನಂಬರ್ 1, ಈ ಫೈನೈಟ್ ಗೇಮ್ಸ್, ಚಿಕ್ಕ ಚಿಕ್ಕ ಆಟಗಳನ್ನ ಜನ ಯಾಕೆ ಆಡ್ತಾರೆ ಹೇಳಿ? ಆ ಆಟ ಎಂಡ್ ಆಗಬೇಕು ಅಂತ. ಆದ್ರೆ ನಿಮ್ಮ ಈ ಆಟ ಎಂಡ್ ಆಗಬಾರ್ದು ಅಂದ್ರೆ ಸುಮ್ಮನೆ ಆಟ ಆಡ್ತಾ ಇದೀವಿ ಅಂತ ಯೋಚನೆ ಮಾಡಿಕೊಂಡು ಆಟನ ಮುಂದುವರಿಸ್ತಾನೇ ಹೋಗ್ತಾ ಇರಿ. ಫಾರ್ ಎಕ್ಸಾಂಪಲ್, ನಿಮ್ಮ ಕೆಲಸದ ವಿಷಯನೇ ತಗೊಳ್ಳಿ. ನೀವೇನಾದ್ರೂ ಈ ಕೆಲಸನ ಬರೀ 2 ವರ್ಷ 3 ವರ್ಷ ಮಾಡಿ ಆಮೇಲೆ ಬೇರೆ ಕೆಲ್ಸಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ನೋಡಿ, ಇದು ಒಂದು ಫೈನೈಟ್ ಆಟ, ಚಿಕ್ಕ ಆಟ ಆಗುತ್ತೆ. ಆದ್ರೆ ನೀವು ನಿಮ್ಮ ಪೊಸಿಷನ್ ಅಲ್ಲಿ ಮುಂದೆ ಹೋಗ್ತಾನೆ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ಈ ಆಟನ ಆಡಿದ್ರೆ ಈ ಆಟ ಇನ್ಫೈನೈಟ್ ಆಗ್ತಾನೆ ಇರುತ್ತೆ. ಈ ಆಟ ದೊಡ್ಡ ಆಟದ ತರ ನೀವು ಆಡಬಹುದು ಅಂತ ಈ ಬುಕ್ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2, ಈ ಆಟನ ಆಡಕ್ಕೆ ಯಾರು ನಿಮಗ್ ಫೋರ್ಸ್ ಮಾಡ್ತಾ ಇಲ್ಲ. ಈ ಆಟನ ಗೆಲ್ಲೋದು ಕೂಡ ನಿಮ್ಮ ಮೇನ್ ಗೋಲ್ ಆಗಿರಬಾರ್ದು. ನೀವು ಜಸ್ಟ್ ಒಂದು ಪ್ಲೇಯರ್ ಅಷ್ಟೇ. ಲೈಫು ಒಂದು ಗೇಮ್ ಅಷ್ಟೇ. ಆಟನ ಆಡ್ತಾ ಇರಿ, ನೀವು ಖುಷಿ ಪಡ್ತಾ ಇರಿ. ಪಾಯಿಂಟ್ ನಂಬರ್ 3, ಎವ್ರಿಥಿಂಗ್ ಇನ್ ಲೈಫ್ ಶುಡ್ ಬಿ ವ್ಯೂಡ್ ಆಸ್ ಅ ಗೇಮ್. ಬೇಸಿಕ್ಲಿ ನಿಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರು ಇದು ಒಂದು ಆಟ ಅಂತ ಯೋಚನೆ ಮಾಡಿ ನೀವು ಸಾಕು. ನೋಡಿ, ನಾನು ಹೇಳ್ತಿರೋದು ನಿಮಗೆ ಸಿಲ್ಲಿ ಅನ್ನಿಸಬಹುದು, ಆದ್ರೆ ಈ ಬುಕ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನವನ್ನ ಒಂದು ಗೇಮ್ ತರ ನೀವು ಯಾವಾಗ ವೀಕ್ಷಣೆ ಮಾಡೋಕ್ಕೆ ಶುರು ಮಾಡ್ತಿರೋ ಯಾವ ತರ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ ಅಂತ. ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ ಹೋಗಲ್ಲ. ಈ ಬುಕ್ನ ಇವತ್ತೇ ಆರ್ಡರ್ ಮಾಡಿ ಓದಕ್ ಶುರು ಮಾಡಿ. ಬುಕ್ ಹೆಸರು ದ ಫೈನೈಟ್ ಅಂಡ್ ಇನ್ಫೈನೈಟ್ ಗೇಮ್ಸ್, ಬರ್ದಿರೋದು ಜೇಮ್ಸ್ ಪಿ ಕಾರ್ಸ್ ಅವರು. ಇದೇ ತರ ನಿಮಗೂ ಕೂಡ ಯಾವ್ದಾದ್ರು ಫೇವ್ರೆಟ್ ಬುಕ್ ಇದ್ರೆ ಅದ್ರ ಬಗ್ಗೆ ಕ್ವಿಕ್ ಆಗಿ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ. ರೇಡಿಯೋ ಸಿಟಿ ಕನ್ನಡ ಇದೆ ನನ್ನ ID. ಬರ್ತಾ ಇದ್ದಾರೆ ನಮ್ಮ ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಆಫ್ ಕೋರ್ಸ್ ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ತಾ, ನೀವೇನಾದ್ರೂ ಮಾರ್ಕೆಟ್ ನೋಡಿದ್ರೆ ಏನಪ್ಪಾ ಇದು ಆಲ್ ಟೈಮ್ ಹೈಗೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರಲ್ವಾ? ಈ ಟೈಮಲ್ಲಿ ನಾವೆಲ್ಲರೂ ಏನು ಮಾಡಬೇಕು ಇದನ್ನ ಹೇಳ್ಕೊಡ್ತಾನೆ ಇನ್ ಸ್ವಲ್ಪ ಹೊತ್ತಲ್ಲೇ. ಸೊ ಕೇಳ್ತಾನೆ ಇರಿದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್. ನಾನು ನಿಮ್ಮ ಆರ್ಜೆ ಪಲ್ಲವಿ.